ಫ್ಯಾನ್ಸ್ ರಿಯಾಕ್ಷನ್ ಹೇಗಿದೆ? ಎಲ್ಲರೂ ಇಷ್ಟಪಟ್ರು. ಆಕ್ಚುಲಿ ನಾನು ನನ್ನ ಸಿನಿಮಾನ ಫಸ್ಟ್ ಟೈಮ್ ನೋಡಿದ್ದು, ಅದು ನನ್ನ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡ್ತಾ ಇದ್ದೆ. ಪ್ರತಿಯೊಂದು ಸೀನ್ ಕೂಡ ಎಮೋಷನಲ್ ಆಗಿತ್ತು, ಯಾಕಂದ್ರೆ ನನಗೆ ಆಸೆ ಇತ್ತು ಅಫ್ಕೋರ್ಸ್ ದೊಡ್ಡ ಪರದೆಯಲ್ಲಿ ಕಾಣಿಸ್ಕೊಡ್ಬೇಕು ಅಂತ. ಅದು ಅಷ್ಟು ಹೌಸ್ಫುಲ್ ಥಿಯೇಟರ್ ಅಲ್ಲಿ ಕುತ್ಕೊಂಡು ನೋಡೋದು ಇನ್ನೂ ಒಂಥರ ಥ್ರಿಲ್ಲಿಂಗ್ ಆಗಿ. ಅಂದ್ರೆ ಫಸ್ಟ್ ಸಿನಿಮಾದಲ್ಲಿ ಎಲ್ಲರೂ ಬೋಲ್ಡ್ ಕ್ಯಾರೆಕ್ಟರ್ ನ ಒಂದು ಚೂಸ್ ಮಾಡೋದು ನಾರ್ಮಲ್ ಅದು ಈಗಿನ ಕಾಲದಲ್ಲಿ. ಬಟ್ ಇದ್ರಲ್ಲಿ ಫುಲ್ ಹಳ್ಳಿ ಟ್ರೆಂಡ್ ಅಲ್ಲೇ ಇದ್ದೀರಾ. ನಿಮ್ಮ ಫ್ಯಾನ್ಸ್ ಧಾರಾವಾಹಿ ಫ್ಯಾನ್ಸ್ ಗಳು ಕೂಡ ತುಂಬಾ ಜನ ಹೇಳ್ತಿದ್ರು. ಒಂದು ಕೂಡ ಯಾವ್ದು ವಲ್ಗರ್ ಆಗಿರೋ ಡ್ರೆಸ್ ಗಳು ಹಾಕಿದ್ರೆ ತುಂಬಾ ಚೆನ್ನಾಗಿತ್ತು. ಯಾವ ತರ ಸಿನಿಮಾ ಸೆಲೆಕ್ಷನ್ ಮಾಡ್ಕೊಂಡ್ರಿ? ಜನ ಆಲ್ರೆಡಿ ನನ್ನ ಇಷ್ಟ ಪಟ್ಬಿಟ್ಟಿದ್ದಾರೆ, ಮನೆ ಮಗಳು ಅಂತ ಟ್ರೀಟ್ ಮಾಡ್ತಾರೆ. ಸೊ ನನ್ಗೆ ಅದೇ ಟ್ರೀಟ್ ನ ಇಲ್ಲೂ ಸಹ ಕೊಡ್ಬೇಕಿತ್ತು ನನ್ನ ಡೆಬ್ಯೂ ಮೂವಿಯಲ್ಲಿ. ಅಂತದೇ ಒಂದು ಅದ್ಭುತವಾದ ಪಾತ್ರ ನನ್ಗೆ ಕೊಟ್ಟಿದ್ದಾರೆ, ಒಂದು ಇಂಪ್ಯಾಕ್ಟ್ ಆಗಿರೋ ಪಾತ್ರನ. ಸೊ ಅದ್ರ ಬಗ್ಗೆ ಖುಷಿ ಇದೆ, ಯಾಕಂದ್ರೆ ಫಸ್ಟ್ ಸಿನಿಮಾನೇ ಒಂದು ಒಳ್ಳೆ ರೀತಿಯಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಅದೇ ರೀತಿ ಈ ಟೈಮಲ್ಲಿ ಮುನ್ನೋರು ಇರ್ಬೇಕಾಗಿತ್ತು, ವೈಯಕ್ತಿಕವಾಗಿ ಬೇರೆ ಅದು ಆ ಪ್ರಶ್ನೆ ನಾವು ಹೋಗೋದಿಲ್ಲ. ನಿಮ್ಮ ಕೋ ಆಕ್ಟರ್ ಆಗ್ಬಿಟ್ಟು ನಿಮ್ಮ ನಾಯಕರಾಗ್ಬಿಟ್ಟು ಇರ್ಬೇಕಾಗಿತ್ತು, ಎಷ್ಟು ಮಿಸ್ ಆಗ್ತಿದೆ? ಬೇಜಾರಿದೆ, ಯಾಕಂದ್ರೆ ಫಸ್ಟ್ ಸಿನಿಮಾ ಪಾಪ ಅವರು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ನಮ್ ಜೊತೆ ಎಲ್ಲ ಅವರು ಕುತ್ಕೊಂಡು ಸಿನಿಮಾ ನೋಡ್ಬೇಕಿತ್ತು ಅಂತ ಆಸೆ ಇತ್ತು, ಬಟ್ ಪಾಪ ಹಾಗಾಗ್ಬಿಡ್ತು. ಆದ್ರೆ ಸಿನಿಮಾ ಗೆಲ್ಲುತ್ತೆ, ಯಾಕಂದ್ರೆ ನಮ್ಮ ಕುಲದಲ್ಲಿ ಕೀಳ್ಯಾವುದು ಅನ್ನೋದು ಒಂದು ಆಲ್ರೆಡಿ ಸೆನ್ಸೇಷನ್ ಮಾಡ್ತಾ ಇದೆ. ಸಿನಿಮಾ ಗೆದ್ರೆ ಅವ್ರಿಗೂ ಒಂಥರ ಖುಷಿ ಇರುತ್ತೆ. ಮನೋಹರ್ ಲಾಂಛೆ ಬೆಳೆದಿ ಸಿನಿಮಾಗೆ ಕುಲದಲ್ಲಿ ಯಾವ್ದೋ ರಾಜ್ಕುಮಾರ್ ಕೊಟ್ಟು ಬರ ನನಗೆ ಅಂತ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಹೇಳ್ಬೇಕಾ ಅವ್ರ ಬಗ್ಗೆ? ಅಣ್ಣವ್ರು ಇಟ್ಕೊಂಡು ಅಣ್ಣವ್ರ ಟೈಟಲ್ ಇಟ್ಕೊಂಡಿದೀವಿ ನಾವು, ಅದಕ್ಕೊಂದು ಪವರ್ ಇದೆ. ಸೊ ಆ ಪವರ್ನೆಲ್ಲ ಪ್ರೂವ್ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಕ್ರೌಡ್ ನೋಡಿದ್ರೇನೆ ಗೊತ್ತಾಗುತ್ತೆ. ಇನ್ನೂ ಜನ ಬರ್ತಾನೆ ಇದ್ರು, ಜಾಗನೂ ಇರ್ಲಿಲ್ಲ. ಸೊ ಖುಷಿ ಇದೆ ಅದ್ರ ಬಗ್ಗೆ. ಮುಂದಿನ ಪ್ರಾಜೆಕ್ಟ್ಗಳು ನೆಕ್ಸ್ಟ್ ಟೈಮ್ ಇದೇ ತರ ಸಿಗೋಣ. ಡ್ರಾಮಾ ಸರಿ ಇದೆ ಸದ್ಯಕ್ಕೆ.